ಕೂಡ. ಯಾಕೆಂತಂದ್ರೆ ದೇವರು ನಮ್ಮನ್ನ ದೇವರು ನಮ್ಮ ಸಂಗಡ ಇರುವ ಕಾರಣ, ದೇವರು ನಮ್ಮನ್ನ ಕೈ ಬಿಡುವ ಕಾರಣ ಇವತ್ತು ನಾವು ಜೀವಂತವಾಗಿ ಇದ್ದೇವೆ ಎಂಬುದಾಗಿ ಇವತ್ತು ಶತ್ರು ನಮ್ಮನ್ನ ಕೇಳುವಂತವನಾಗಿದ್ದಾನೆ. ಏನಂದ್ರೆ ನೀನು ಯಾರನ್ನ ನಂಬಿಕೊಂಡು ನನಗೆ ವಿರುದ್ಧವಾಗಿ ನಿಂತಿದ್ಯಾ, ತಿರುಗಿ ಬಿದ್ದಿದ್ಯಾ, ಅಥವಾ ನಿನ್ನ ಆಶ್ರಯ ಯಾರು ಅಂತ ಕೇಳುವಾಗ ಖಂಡಿತವಾಗಿಯೂ ಇವತ್ತು ನಾವು ಹೇಳಲಿಕ್ಕೆ ಸಾಧ್ಯ ಏನು ಅಂತಂದ್ರೆ, ನನ್ನ ಜೀವಿತದಲ್ಲಿ ನನ್ನ ಆಶ್ರಯ ನನ್ನ ದೇವರಾಗಿರತಕ್ಕಂಥ ಯೆಹೋವನ ಎಂಬುದಾಗಿ, ನನ್ನ ಆಶ್ರಯ ನನ್ನ ದೇವರಾಗಿರತಕ್ಕಂಥ ಯೇಸು ಸ್ವಾಮಿ ಎಂಬುದಾಗಿ. ಅಲ್ಲೆಲೂಯಾ. ಶತ್ರು ಹೇಳ್ತಾನೆ ಏನಂತಂದ್ರೆ, ನೀವು ಸಾಯತಕ್ಕವರು, ನೀವು ಬದುಕೋದಕ್ಕೆ ಅರ್ಹತೆ ಇಲ್ಲ ಎಂಬುದಾಗಿ ಶತ್ರು ಆಲೋಚನೆ ಆ ರೀತಿಗೆ ಕೊಡುವಂತ ಸಮಯದಲ್ಲಿ ಅಲ್ಲೆಲೂಯಾ, ನಾವು ಶತ್ರುವಿನ ಮಾತನ್ನ ಕೇಳಿ ಕೂಡ ಕೆಲವೊಂದು ಸಮಯದಲ್ಲಿ ತಪ್ಪಾದ ನಿರ್ಧಾರಗಳನ್ನ ತೆಗೆದುಕೊಂಡಿರ್ಬೋದು, ಅಥವಾ ಬಲಹೀನತೆಯ ಸಮಯದಲ್ಲಿ ಬಲಹೀನವಾಗಿರತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ಬೋದು. ಆದ್ರೆ ಆ ಒಂದು ನಿರ್ಧಾರ ಸಂಪೂರ್ಣವಾಗಿ ಆ ಆಲೋಚನೆ ಗೆಲ್ಲಲಿಕ್ಕೆ, ಅದನ್ನ ಸಂಪೂರ್ಣವಾಗಿ ಸಕ್ಸಸ್ ಆಗ್ಲಿಕ್ಕೆ ದೇವರು ಬಿಟ್ಟು ಕೊಡೋದಿಲ್ಲ. ಬಲಹೀನತೆಯ ಸಮಯದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಯಾವುದೋ ಒಂದು ನಿರ್ಧಾರ, ಶತ್ರು ಹೇಳ್ತಾನಲ್ಲ ಏನಂದ್ರೆ ನೀವು ಬದುಕಲಿಕ್ಕೆ ಅರ್ಹತೆ ಇದ್ದವರು ಎಂಬುದಾಗಿ ಅವನು ಹೇಳಿದ ಒಂದು ಆಲೋಚನೆಯನ್ನ ಕೇಳಿ ಆ ಪ್ರಕಾರವಾಗಿ ನಾವು ತೀರ್ಮಾನ ತೆಗೆದುಕೊಂಡು ಅದನ್ನ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಿರ್ಬೋದು. ಆದ್ರೆ ಸಂಪೂರ್ಣವಾಗಿ ಆ ಆಲೋಚನೆ ನೆರವೇರಲಿಕ್ಕೆ ದೇವರು ಬಿಟ್ಟು ಕೊಡೋದಿಲ್ಲ ಎಂಬುದಾಗಿ. ಅಲ್ಲೆಲೂಯಾ. ಆ ಪ್ರಕಾರವಾಗಿ ನಾವು ದೇವರ ಆಶ್ರಯಕ್ಕೆ ಬರುವಾಗ, ದೇವರ ಒಂದು ರೆಕ್ಕೆಯ ನೆರಳಿಗೆ ನಾವು ಬರುವಾಗ ಖಂಡಿತವಾಗಿ ನಾವು ಬಲಹೀನತೆಯ ಸಮಯದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಯಾವುದೊಂದು ನಿರ್ಧಾರವೂ ಕೂಡ ನಮ್ಮ ಜೀವಿತದಲ್ಲಿ ನೆರವೇರಲಿಕ್ಕೆ ದೇವರು ಬಿಡೋದಿಲ್ಲ. ಇಲ್ಲಿವರೆಗೂ ನಾವು ಜೀವಿಸ್ತಾ ಇರೋದಕ್ಕೆ ಆತನ ಕಾರಣ ಆಗಿದ್ದಾನೆ. 2026ರ 6ನೇ ತಿಂಗಳನ್ನು ಮುಗಿಸಿ 7ನೇ ತಿಂಗಳ 3ನೇ ವಾರವನ್ನ ಕಾಣಲಿಕ್ಕೆ ಆತನ ಕೃಪೆ ಆಗಿದ್ದಾನೆ. ಕಾರಣ ದೇವರು ನಮ್ಮನ್ನ ಹಿಡಿದುಕೊಂಡಿದ್ದಾರೆ, ದೇವರು ನಮ್ಗೆ ಗುರಾಣಿ ಆಗಿದ್ದಾರೆ, ದೇವರು ನಮ್ಗೆ ಆಶ್ರಯ ದುರ್ಗ ಆಗಿದ್ದಾರೆ. 2 ಅರಸುಗಳು 19ನೇ ಅಧ್ಯಾಯ, 2 ರಾಜರು 19ನೇ ಅಧ್ಯಾಯ 19ನೇ ಅಧ್ಯಾಯದ 1ನೇ ವಾಕ್ಯವು 19. ಹಿಜ್ಕೀಯನು ಅದನ್ನು ಕೇಳಿ ಬಟ್ಟೆಗಳನ್ನು ಹರಿದುಕೊಂಡು ಗೋಣಿ ತಟ್ಟನ್ನು ಕಟ್ಟಿಕೊಂಡು ಯೆಹೋವನ ಆಲಯಕ್ಕೆ ಹೋದನು. ಇದಲ್ಲದೆ ಅವನು ರಾಜಗೃಹಾಧಿಪತಿಯಾದ ಎಲ್ಯಾಕೀಮ್, ಲೇಖಕನಾದ ಶೆಬ್ನ, ವೃದ್ಧ ಯಾಜಕರು ಇವರನ್ನು ಕರೆಸಿ, ಹಿಜ್ಕೀಯನು ಇದನ್ನು ಕೇಳಿ ಬಟ್ಟೆಗಳನ್ನು ಹರಿದುಕೊಂಡು ಗೋಣಿ ತಟ್ಟನ್ನು ಕಟ್ಟಿಕೊಂಡು ಯೆಹೋವನ ಆಲಯಕ್ಕೆ ಹೋದನು ಎಂಬುದಾಗಿ. ಅಲ್ಲೆಲೂಯಾ. ನಿನ್ನ ಆಶ್ರಯ ಯಾರು ಎಂಬುದಾಗಿ, ಯಾರನ್ನ ನಂಬಿಕೊಂಡು ನನಗೆ ವಿರುದ್ಧವಾಗಿ ತಿರುಗಿ ಬಿದ್ದಿದೆ ಎಂಬುದಾಗಿ ಶತ್ರು ಕೇಳುವಾಗ ಈ ವಾಕ್ಯದಲ್ಲಿರುತ್ತೆ, ಅವನು ಪ್ರಾರ್ಥನೆಯನ್ನ ನಂಬಿಕೊಂಡಿದ್ದಾನೆ ಎಂಬುದಾಗಿ, ಅವನು ದೇವರ ಆಲಯವನ್ನು ನಂಬಿಕೊಂಡಿದ್ದಾನೆ ಎಂಬುದಾಗಿ. ನಮ್ಮ ಆಶ್ರಯ ಯಾರಾಗಿರ್ಬೇಕು ಅಂತಂದ್ರೆ ಖಂಡಿತವಾಗಿಯೂ ನಮ್ಮ ಆಶ್ರಯ ಪ್ರಾರ್ಥನೆ ಆಗಿರ್ಬೇಕು. ಮನುಷ್ಯರ ಎಲ್ಲ ಸಹಾಯಗಳು ಕೆಲವೊಂದು ಸಮಯದಲ್ಲಿ ನಮ್ಮನ್ನ ಕೈ ಬಿಡ್ಬೋದು, ಕೈ ಬಿಡ್ತಾರೆ ಕೂಡ. ಆದ್ರೆ ಪ್ರಾರ್ಥನೆಯ ಕೋಣೆಯಲ್ಲಿ ಹಿಜ್ಕೀಯನ ರೀತಿಯಲ್ಲಿ ಪ್ರಾರ್ಥನೆ ಕೋಣೆನ ಅಥವಾ ಪ್ರಾರ್ಥನೆ ಕೋಣೆಯಲ್ಲಿ ಇಳಿದು ಬರತಕ್ಕಂತ ಸರ್ವಶಕ್ತ ದೇವರನ್ನ, ಜೀವವುಳ್ಳತಕ್ಕಂಥ ದೇವರನ್ನ ನಾವು ನಂಬಿರೋದಾದ್ರೆ ಏನು ಸಂಭವಿಸುತ್ತೆ ಅಂತಂದ್ರೆ, ಅಲ್ಲೆಲೂಯಾ, ಪ್ರಾರ್ಥನೆ ಕೋಣೆಯಲ್ಲಿ ದೇವರ ಮುಂದೆಗಡೆ ಯಾರ ಕರಗಳು ಚಾಚಲ್ಪಟ್ಟದೋ ಅವರ ಕೈಯೇ ಮನುಷ್ಯರ ಮುಂದೆಗಡೆ ಚಾಚಲ್ಪಡ್ಲಿಕ್ಕೆ, ಮನುಷ್ಯರ ಮುಂದೆ ಬೇಡಲಿಕ್ಕೆ ದೇವರು ಬಿಟ್ಟು ಕೊಡೋದಿಲ್ಲ. ಇದು ಖಂಡಿತವಾಗಿ ಎಷ್ಟೋ ದೇವರ ಮಕ್ಕಳ ಜೀವಿತದಲ್ಲಿ ನಡೆದಿರತಕ್ಕಂಥ ಒಂದು ವಿಷಯ. ಪ್ರಾರ್ಥನೆ ಕೋಣೆಯಲ್ಲಿ ಹೋಗಿ ದೇವರ ಮುಂದೆ ಬೇಡುವಂತವರ ಜೀವಿತದಲ್ಲಿ ಮನುಷ್ಯರ ಮುಂದೆಗಡೆ ಬೇಡದ ಹಾಗೆ ದೇವರು ಕಾಯುವಂತವರಾಗಿದ್ದಾರೆ. ಯಾರು ಪ್ರಾರ್ಥನೆ ಕೋಣೆಗೆ ಹೋಗಿ ದೇವರ ಮುಂದೆಗಡೆ, ದೇವರ ಸಮ್ಮುಖದಲ್ಲಿ ತಗ್ಗಿಸಿಕೊಳ್ತಾರೋ, ದೇವರ ಮುಂದೆಗಡೆ ತಲೆನ ತಗ್ಗಿಸ್ತಾರೋ ಖಂಡಿತವಾಗಿ ಅವರ ತಲೆ ಲೋಕದವರ ಮುಂದೆಗಡೆ, ಅಲ್ಲೆಲೂಯಾ, ಲೋಕದ ಮನುಷ್ಯರ ಮುಂದೆಗಡೆ ಅವರ ತಲೆನ ತಗ್ಗಿಸಲ್ಪಡ್ಲಿಕ್ಕೆ ದೇವರು ಬಿಡೋದಿಲ್ಲ ಎಂಬುದಾಗಿ ಇವತ್ತು ದೇವರು ನಮ್ಮನ್ನ ಕೇಳುವಂತವರಾಗಿದ್ದಾರೆ, ನಿನ್ನ ಆಶ್ರಯ ಯಾರೆಂಬುದಾಗಿ. ಹಿಜ್ಕೀಯ ರಾಜರನ್ನ ಕೇಳುವಾಗ ವ್ಯಕ್ತಿ ಹೇಳ್ತಾರೆ ಏನಂತಂದ್ರೆ, ಆ ವಿಷಯವನ್ನ ಕೇಳಿ ಅವರು ಬಟ್ಟೆನ ಹರಿದುಕೊಂಡು ಯೆಹೋವನ ಆಲಯಕ್ಕೆ ಹೋದರು, ಗೋಣಿ ತಟ್ಟನ ಕಟ್ಟಿಕೊಂಡರು ಎಂಬುದಾಗಿ. ಇವತ್ತು ದೇವರು ನಮ್ಮನ್ನ ಕೇಳ್ತಾರೆ, ನಿನ್ನ ಆಶ್ರಯ ಯಾರು, ನಿನ್ನ ನಂಬಿಕೆ ಯಾರು, ನಿನ್ನ ಯಾರ ಮೇಲೆ ನಂಬಿಕೆ ಇಟ್ಟು ಇಲ್ಲಿವರೆಗೂ ಜೀವಿಸ್ತಾ ಇದೆಯಾ ಎಂಬುದಾಗಿ ಈ ತರ ಒಂದು ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಏನ್ ಕೊಡ್ಬೇಕೆಂಬುದಾಗಿ ನಮ್ಗೆ ಸರಿಯಾಗಿ ಗೊತ್ತಿರಬೇಕು. ನಾವು ಹಿಜ್ಕೀಯನ ದೇವರನ್ನ ಆಶ್ರಯಿಸಿಕೊಂಡಿರೋದಾದ್ರೆ, ಹಿಜ್ಕೀಯನ ರೀತಿಯಲ್ಲಿ ನಾವು ಪ್ರಾರ್ಥನೆ ಕೋಣೆನ ಆಶ್ರಯಿಸಿಕೊಂಡಿರೋದಾದ್ರೆ, ಆ ಪ್ರಾರ್ಥನೆ ಕೋಣೆಯಲ್ಲಿ ಇಳಿದು ಬರತಕ್ಕಂಥ ದೇವರು ಅಲ್ಲಿ ಒಂದು ಅದ್ಭುತವನ್ನ ಮಾಡದೆ ಕಳಿಸೋದಿಲ್ಲ. ಕಳೆದ ದಿನಗಳಲ್ಲಿ ದೇವರು ಹೇಳ್ತಿದ್ರಲ್ಲ, ಪ್ರಾರ್ಥನೆ ಕೋಣೆಗೆ ಹೋಗಿ ಬಾಗಿಲನ್ನ ಮುಚ್ಚಿದವರ ಜೀವಿತದಲ್ಲಿ ಅದ್ಭುತವನ್ನ ಕಾಣ್ತಿರೆ ಅವರು ಹೊರಗಡೆ ಬಂದಿಲ್ಲ ಎಂಬುದಾಗಿ ದೇವರೊಂದು ಸಂದೇಶದ ಮುಖಾಂತರವಾಗಿ ಮಾತನಾಡ್ತಾ ಇದ್ರು. ಸತ್ಯವೇದ ಪುಸ್ತಕ ಹೇಳುತ್ತೆ, ಚೀನ್ ಎಂಬತಕ್ಕಂಥ ಅರಣ್ಯದಿಂದ,
ಚೀನ್ ಎಂಬತಕ್ಕಂಥ ಅರಣ್ಯವನ್ನ ಇಸ್ರಾಯೇಲ್ ಜನರು ಐಗುಪ್ತ ದೇಶವನ್ನ ಬಿಟ್ಟು ಬರುವಾಗ ಚೀನ್ ಎಂಬತಕ್ಕಂಥ ಅರಣ್ಯವನ್ನ ಬಿಟ್ಟು ಬೈಬಲ್ ಇರುತ್ತೆ ರೆಫಿದೀಮಿ ಎಂಬತಕ್ಕಂಥ ಒಂದು ಸ್ಥಳಕ್ಕೆ ಬಂದಾಗ ಸತ್ಯವೇದ ಇರುತ್ತೆ. ಏನಂದ್ರೆ ಅವ್ರು ಯುದ್ಧ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಅವರಿಗೆ ಬಂತು ಎಂಬುದಾಗಿ. ಆ ಯುದ್ಧದ ಪರಿಸ್ಥಿತಿ ಬಂದಂತ ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ ಮೋಶೆ ಅವರು ಹೇಳ್ತಾರೆ, ನಾಯಕನಾಗಿರ್ತಕ್ಕಂಥ ಮೋಶೆ ಯೆಹೋಶುವನಿಗೆ ಹೇಳ್ತಾರೆ ಏನಂತಂದ್ರೆ, ನಾಳೆ ನೀನು ಹೋಗಿ ಏನ್ ಮಾಡ್ಬೇಕು, ಶತ್ರುಗಳೊಟ್ಟಿಗೆ ಅಮಲೇಕ್ಯರೊಟ್ಟಿಗೆ ನೀನು ಯುದ್ಧವನ್ನ ಮಾಡು, ನಾನ್ ನಿನಗೋಸ್ಕರ ಬೆಟ್ಟದ ಮೇಲೆ ಹೋಗಿ ಏನ್ ಮಾಡ್ತೀನಿ, ಪ್ರಾರ್ಥನೆಯನ್ನ ಮಾಡ್ತೀನಿ. ಇದು ವಿಷಯ. ಅಲ್ಲೆಲ್ಲೂಯ್ಯ. ರೆಫಿದಿ ಚೀನ ಅರಣ್ಯವನ್ನ ಬಿಟ್ಟು ರೆಫಿದೀಮಿಗೆ ಬಂದಂತ ಸಮಯದಲ್ಲಿ ಅವರಿಗೆ ಯುದ್ಧ ಸಂಭವಿಸ್ತದೆ. ಆ ಯುದ್ಧ ಮಾಡ್ಲೇಬೇಕಾದಂತ ಪರಿಸ್ಥಿತಿ ಬಂದಾಗ ಆಕ್ಚುಲಿ ಇಲ್ಲಿ ನಾಯಕ ಮೋಶೆ ಆಗಿದ್ದಾರೆ. ನಾಯಕನ ಹೋಗಿ ಯುದ್ಧ ಮಾಡ್ಬೇಕು, ಅವ್ರಿಗೆ ಗೊತ್ತಿರುವ ಯುದ್ಧ ಮಾಡಕ್ಕೆ. ಯಾಕಂದ್ರೆ ಅವರು ಐಗುಪ್ತ ದೇಶದಲ್ಲಿ ರಾಜನಾಗಿ ಯುವರಾಜನಾಗಿ ಬೆಳೆದು ಬಂದರು, ಅವ್ರಿಗೆ ಗೊತ್ತು ಯುದ್ಧ ಹೇಗ್ ಮಾಡ್ಬೇಕಂತ. ಆದ್ರೆ ಆ ವ್ಯಕ್ತಿ ಹೇಳ್ತಿದ್ರೆ ಯೆಹೋಶುವನಿಗೆ ಏನಂತಂದ್ರೆ, ನಾನು ಹೋಗಿ ಪ್ರಾರ್ಥನೆನ ಆಶ್ರಯವಾಗಿ ಮಾಡ್ಕೊಳ್ತೀನಿ ಅಂತ. ಅಲ್ಲೆಲ್ಲೂಯ್ಯ. ನಾನು ಹೋಗಿ ನಿನಗೋಸ್ಕರ ಈ ಒಂದು ಯುದ್ಧವನ್ನ ನೀನು ಜಯಿಸ್ಲಿಕ್ಕೋಸ್ಕರ ನಾನು ಪ್ರಾರ್ಥನೆನ ಹೋಗಿ ಬೆಟ್ಟದ ಮೇಲೆ ಮಾಡ್ತೀನಿ, ನೀನು ಹೋಗಿ ಏನ್ ಮಾಡು ಅಂತಂದ್ರೆ ಯುದ್ಧವನ್ನ ಮಾಡು ಎಂಬುದಾಗಿ. ಅದರ ಅರ್ಥ ಏನು ಅಂತಂದ್ರೆ, ಅಲ್ಲಿಯ ಇಷ್ಟು ವರ್ಷಗಳ ಕಾಲ ಆ ಜರ್ನಿ ಶುರುವಾದಾಗಿಂದ ಯೆಹೋಶುವನು ಮೋಶೆಯ ಜೊತೆಲಿ, ಮೋಶೆಯ ನಾಯಕತ್ವದಲ್ಲಿ ಶಿಷ್ಯನಾಗಿ ಅವನು ಏನ್ ಮಾಡಿದ್ರೆ ನಡೆದುಕೊಂಡು ಬಂದಿದ್ದಾನೆ. ಅಲ್ಲಿಯ ಈ ರೆಫಿದೀಮಿಯಲ್ಲಿ ಬಂದಿರತಕ್ಕಂತ ಯುದ್ಧ ಏನಂತಂದ್ರೆ, ಯೆಹೋಶುವನೇ ನೀನು ಯಾರು ಎಂಬುದಾಗಿ ನಾನು ತಿಳಿಯಪಡಿಸ್ಲಿಕ್ಕೋಸ್ಕರ ನೇಮಿಸಿರತಕ್ಕಂತ ಯುದ್ಧ ಇದಾಗಿದೆ. ಒಂದು ಸಾರಿ ಆಲೋಚನೆ ಮಾಡಿ ನೋಡಿ, ದಾವೀದನ ಮುಂದೆಗಡೆ ಅಲ್ಲೆಲೂಯ್ಯ ಆ ಸಮಯದಲ್ಲಿ ದಾವೀದನು ಹೋಗಿ ದೇವರು ದಾವೀದನಿಗೆ ಕೊಟ್ಟಿರ್ತಕ್ಕಂಥ ಅವಕಾಶವನ್ನ, ಗೊಲ್ಯಾತನನ್ನ ದಾವೀದನು ಸೋಲಿಸಿ ಕೊಲ್ಲಲಿಲ್ಲ ಅಂತಂದ್ರೆ ದಾವೀದನ್ ಯಾರು ಎಂಬುದಾಗಿ ಇಸ್ರಾಯೇಲ್ ಜನರಿಗೆ ಗೊತ್ತಾಗ್ತಿರಲಿಲ್ಲ. ದಾವೀದನು ರಾಜನಾಗ್ಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಹಾಗಿದ್ರೆ ದಾವೀದನ ಮುಂದೆಗಡೆ ಗೊಲ್ಯಾತನ ಬಂದಿರುವಂತದ್ದು ದಾವೀದನನ್ನ ಕೊಲ್ಲಲಿಕ್ಕೆ ಅಲ್ಲ, ಅಲ್ಲೆಲೂಯ್ಯ ಶತ್ರುವನ್ನ ದಾವೀದನು ಕೊಲ್ಲಬೇಕು. ಅದೇ ರೀತಿಗೆ ದಾವೀದನ ಹೆಸರು ಪ್ರಖ್ಯಾತಿಗೆ ಬರಬೇಕು, ದಾವೀದನು ರಾಜನಾಗಬೇಕು ಎಂಬುದಾಗಿ. ಎಲ್ಲಾ ಯುದ್ಧಗಳು ನಮ್ಗೆ ಸೋಲನ ಉಂಟು ಮಾಡ್ಲಿಕ್ಕೆ ಅಲ್ಲ ದೇವರು ನೇಮಿಸಿರೋದು. ಇಲ್ಲಿ ನೋಡುವಾಗ ರೆಫಿದಿ ಮೇಲೆ ಬಂದಿರತಕ್ಕಂಥ ಯುದ್ಧ ಏನಕ್ಕೆ ಅಂತಂದ್ರೆ, ಅಲ್ಲೆಲೂಯ್ಯ ಯೆಹೋಶುವನೇ ನಿನ್ನ ಈ ಭೂಮಿಯಲ್ಲಿ ಇಲ್ದಿರ ಹಾಗೆ ಮಾಡೋದಕ್ಕಲ್ಲ, ಯೆಹೋಶುವನೇ ನಿನಗೆ ಅವಮಾನವನ್ನು ಉಂಟು ಮಾಡ್ಲಿಕ್ಕಲ್ಲ, ಯೆಹೋಶುವನೇ ಈ ರೆಫಿದಿ ಮೇಲೆ ಬಂದಿರತಕ್ಕಂಥ ಯುದ್ಧ ಏನಂದ್ರೆ ನಿನಗೆ ಒಂದು ಗೋಲ್ಡನ್ ಚಾನ್ಸ್ ಇದ್ದ ಹಾಗೆ, ನಿನಗೆ ನಾನೊಂದು ಸುವರ್ಣ ಅವಕಾಶವನ್ನ ತಗೊಂಡ್ಬರ್ತೇನೆ. ಕಾರಣ ಏನಂತಂದ್ರೆ, ಐಗುಪ್ತ ದೇಶವನ್ನ ಬಿಟ್ಟು ಬಂದಾಗಿದೆ ನೀನೇನ್ ಮಾಡಿದ್ಯಾ, ಮೋಶೆಯ ನಾಯಕತ್ವದಲ್ಲಿ ನಂಬಿಗಸ್ತನಾಗಿ ಮೋಶೆ ಬೆಟ್ಟಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಿದ್ರೆ, ಬೆಟ್ಟದ ಕೆಳಗಡೆ ಕೂತ್ಕೊಂಡು ಯೆಹೋಶುವ ಪ್ರಾರ್ಥನೆ ಮಾಡ್ತಿರುತ್ತೆ. ಅದಕ್ಕೆ ದೇವರ ಆಲೋಚನೆ ಮಾಡಿದ್ರು ಏನಂತಂದ್ರೆ, ಯೆಹೋಶುವನಿಗೆ ಕೂಡ ನಾನು ಒಂದು ಅವಕಾಶವನ್ನ ಕೊಡ್ಬೇಕು, ಅವನ್ನ ಕೂಡ ನಾನು ಏನ್ ಮಾಡ್ಬೇಕು, ನನ್ನ ಜನರಿಗೆ ಆತನ ಯಾರು ಎಂಬುದಾಗಿ ತಿಳಿಯಪಡಿಸಬೇಕೆಂಬುದಾಗಿ ರೆಫಿದೀಮಿನ ಯುದ್ಧವನ್ನ ದೇವರು ಏರ್ಪಡಿಸುವಂತವರಾಗಿದ್ದಾರೆ. ಕೆಲವು ಯುದ್ಧ ನಮ್ಮ ಜೀವಿತದಲ್ಲಿ ನಮ್ಮನ್ನ ಏನ್ ಮಾಡೋದಕ್ಕೆ ಅಲ್ಲ ಅಂತಂದ್ರೆ, ನಮ್ಮನ್ನ ನಾಶ ಮಾಡ್ಲಿಕ್ಕೆ ಅಲ್ಲ, ನಾವು ಯಾರು ಎಂಬುದಾಗಿ ನಿಜವಾಗಿ ನಮ್ಮ ಸಂಗಡ ದೇವರು ಏನ್ ಮಾಡ್ತಾ ಇದ್ದಾರೆ, ಯಾವ ಕಾರ್ಯಕ್ಕೋಸ್ಕರ ನಮ್ಮನ್ನ ಕರೆದಿದ್ದಾರೆ ಎಂಬುದಾಗಿ ತಿಳಿಯಪಡಿಸಲಿಕ್ಕೆ ರೆಫಿದೀಮಲ್ಲಿ ಯುದ್ಧ ಬರುವಂತದ್ದಾಗಿದೆ. ಅದನ್ನ ಹೇಳೋದಾದ್ರೆ ಏನಂತಂದ್ರೆ, ಯೆಹೋಶುವನ ಜನರೇಷನ್ ಜೋಶುವ ಜನರೇಷನ್ಗೆ ದೇವರು ನೇಮಿಸಿರತಕ್ಕಂತ ಒಂದು ಯುದ್ಧ ಆಗಿದೆ ಎಂಬುದಾಗಿ. ದೇವರು ಕೊಡತಕ್ಕಂತ ಅವಕಾಶಗಳನ್ನ ನಾವು ಕಳೆದುಕೊಳ್ಳದ ಹಾಗೆ ಅಲ್ಲಿ ದಾವೀದನ ಜೀವಿತಕ್ಕೆ ಒಂದು ಅವಕಾಶ ಬಂತು. ಪದೇ ಪದೇ ಗೊಲ್ಯಾತನು ಬರೋದಿಲ್ಲ. ಬಂದಂತ ಸಮಯದಲ್ಲಿ ಅಲ್ಲೆಲೂಯ್ಯ ಆ ಒಂದು ಅವಕಾಶವನ್ನ ಯೂಸ್ ಮಾಡ್ಕೊಂಡಿದ್ದಕ್ಕೆ, ಉಪಯೋಗಿಸಿಕೊಂಡಿದ್ದಕ್ಕೆ ಏನಾಯ್ತು ಅಂತಂದ್ರೆ, ಖಂಡಿತವಾಗಿಯೂ ಅವನು ರಾಜನಾಗಿ ಅವನ ಒಳಗಡೆ ದೇವರು ರಾಜನ ಇಟ್ಟಿದ್ದಾರೆ ಎಂಬುದಾಗಿ ಜನರಿಗೆ ತೋರ್ಪಡಿಸುವ ಹಾಗೆ ದೇವರು ಸಹಾಯ ಮಾಡಿದ್ರು ಎಂಬುದಾಗಿ. ಈ ಒಂದು ರೆಫಿದೀಮಿನ ಯುದ್ಧ ಏನಕ್ಕೋಸ್ಕರ ಅಂತಂದ್ರೆ, ಯೆಹೋಶುವನ ಒಳಗಡೆ ಒಬ್ಬ ನಾಯಕನಿದ್ದಾನೆ, ಅವನಿಗೂ ಕೂಡ ಇಸ್ರಾಯೇಲ್ ಜನರು ನಡೆಸೋದಕ್ಕೆ ಸಾಧ್ಯತೆ ಆಗುತ್ತೆ, ಅವನಿಗೂ ಕೂಡ ಒಂದು ಅರ್ಹತೆ ಇದೆ ಎಂಬುದನ್ನ ತೋರ್ಪಡಿಸಲಿಕ್ಕೆ ಒಂದು ಅವಕಾಶ. ಅಲ್ಲೆಲೂಯ್ಯ. ಬೈಬಲ್ ಹೇಳುತ್ತೆ, ಆ ಮೋಶೆ ಒಂದು ಸಮಯದಲ್ಲಿ ಅಲ್ಲೆಲೂಯ್ಯ ದೇವ ಸಮ್ಮುಖದಲ್ಲಿ ಪ್ರಾರ್ಥಿಸುವಂತ ಸಮಯದಲ್ಲಿ ದೇವರು ಬಂದು ಮೋಶೆಗೆ ಹೇಳ್ತಾರೆ ಏನಂದ್ರೆ, ನಿನ್ನ ಮೇಲಿರತಕ್ಕಂತ ಆತ್ಮವನ್ನ ತೆಗೆದು ನನ್ನ 70 ಜನರಿಗೆ ಹಂಚುತ್ತೇನೆ ಎಂಬುದಾಗಿ. ಅಲ್ಲೆಲೂಯ್ಯ. ಹಾಗಿದ್ರೆ ಮೋಶೆಯ ಮೇಲೆ ಎಂತ ದೇವರ ಸಾನ್ನಿಧ್ಯ ಇಟ್ಟಿದ್ದಾಗ ನಾವು ಆಲೋಚನೆ ಮಾಡಬೇಕು. ಎಲಿಯ ಎಂಬತಕ್ಕಂಥ ದೇವರ ಪ್ರವಾದಿ ಪರಲೋಕಕ್ಕೆ ತೆಗೆದುಕೊಳ್ಳಲ್ಪಡತಕ್ಕಂಥ ಒಂದು ಸಮಯ ಆದಾಗ ಅವರ ಒಂದು ಶಿಷ್ಯನಾಗಿರತಕ್ಕಂಥ ಎಲೀಷನಿಗೆ ಕೇಳ್ತಾರೆ, ನಿನಗೆ ಏನ್ ಬೇಕು ಅಂತ ಕೇಳುವಾಗ ಅವನು ಹೇಳ್ತಾನೆ, ನಿನಗಿರತಕ್ಕಂಥ ಆತ್ಮದಲ್ಲಿ 2 ಪಾಲು ನನಗೆ ಬೇಕೆಂಬುದಾಗಿ. ಎಲಿಯನಿಗೆ 2 ಪಾಲಷ್ಟು ಅಭಿಷೇಕ ಇತ್ತು ಅಂತಂದ್ರೆ ಅದು ಎಲೀಷನ ಮೇಲೆ ಬಂತು ಅಂತಂದ್ರೆ, ಮೋಶೆಗೆ ಹೇಳತಕ್ಕಂಥದ್ದು ದೇವರು 2ರಷ್ಟು ಅಭಿಷೇಕ ಅಲ್ಲ, ನಿನ್ನಲ್ಲಿರತಕ್ಕಂತ ಒಂದು ಆತ್ಮವನ್ನ ತೆಗೆದು 70 ಜನರಿಗೆ ಹಂಚಿಕೊಡ್ತೀನಿ, ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಿನ್ನ ಹಾಗೇನೆ ಇಸ್ರಾಯೇಲ್ ಜನರಿಗೆ ನ್ಯಾಯವನ್ನ ತೀರಿಸ್ತಾರೆ. ಅಂದ್ರೆ 70 ಜನರು ಹೊರಬೇಕಾದಂತ ಒಂದು ಆತ್ಮನ ಸಾನ್ನಿಧ್ಯವನ್ನ, ಒಂದು ಅಭಿಷೇಕವನ್ನ, ಒಂದು ಕೆಪಾಸಿಟಿನ ಯಾರು ಹೊರ್ತಾ ಇದ್ರು ಅಂತಂದ್ರೆ ಒಂದು ಮೋಶೆ ಹೊರ್ತಾ ಇದ್ರು ಎಂಬುದಾಗಿ.
ಅದಕ್ಕೆ ಯೇಸು ಕ್ರಿಸ್ತ ದೇವರು ಹೇಳ್ತಾರೆ ತನ್ನ ಶಿಷ್ಯರಿಗೆ, ಈಗ ನಿಮ್ಗೆ ಏನ್ ಹೇಳಿದ್ರು ಕೆಲವು ವಿಷಯಗಳು ಅರ್ಥ ಆಗೋದಿಲ್ಲ, ನಾನು ಹೋಗ್ತೀನಿ, ಆತನು ಬರ್ತಾನೆ. ಯಾರು? ಸತ್ಯದ ಆತ್ಮನು ಬರ್ತಾನೆ, ಸಹಾಯಕ ಆತ್ಮನು ಬರ್ತಾನೆ, ಪರಿಶುದ್ಧ ಆತ್ಮನು ಬರ್ತಾನೆ. ಆತನು ಬಂದು ನಿಮ್ಮನ್ನು ಏನ್ ಮಾಡ್ತಾರೆ? ಅಲ್ಲೆಲ್ಲೂಯ್ಯ, ಸಕಲ ವಿಷಯದಲ್ಲಿ ಸತ್ಯಕ್ಕೆ ನಡೆಸ್ತಾರೆ. ಈಗ ನೀವೇನ್ ಮಾಡಕ್ಕಾಗಲ್ಲ ಅಂದ್ರೆ ಸತ್ಯಕ್ಕೆ ನೀವೆಲ್ಲವನ್ನ ಓದ್ಲಿಕ್ಕೆ ಆಗಲ್ಲ ಎಂಬುದಾಗಿ ನಮ್ಮ ಆತ್ಮನ ಕೆಪಾಸಿಟಿ. ಆ ವಾಕ್ಯ ಓದಾಗ ಒಂದು ಸಾರಿ ಶಾಖ ಹೋಗುತ್ತೆ. ಅಂದ್ರೆ 70 ಜನರು ಹೊರಬೇಕಾಗಿದ್ದಂತ ಒಂದು ಆತ್ಮನ ಅಭಿಷೇಕನ, ಒಂದು ಜ್ಞಾನವನ್ನ, ಒಂದು ತಿಳುವಳಿಕೆಯನ್ನ, ವಿವೇಕನ ಒಂದು ಮೋಶೆ ಮೇಂಟೈನ್ ಮಾಡ್ತಾ ಇದ್ರು ಅಂತಂದ್ರೆ ಆ ಮನುಷ್ಯ ಸಾಮಾನ್ಯವಾದವನ ಅಲ್ಲ ಎಂಬುದಾಗಿ. ಅಲ್ಲೆಲ್ಲೂಯ್ಯ. ದೇವರು ನಮಗೆ ಏನನ್ನ ನೇಮಿಸಿರ್ತಾರೋ, ಯಾವ ಒಂದು ವಿಷಯವನ್ನ ನೇಮಿಸಿರ್ತಾರೋ ಆ ಒಂದು ಅವಕಾಶವನ್ನ ನಾವು ಕಳೆದುಕೊಳ್ಳದ ಹಾಗೆ ಉಪಯೋಗಿಸಿದ್ರೆ ಖಂಡಿತವಾಗಿ ನನ್ನ ದೇವರು ಎಲ್ಲೋ ತೆಗೆದುಕೊಂಡು ಹೋಗಿ, ನಿನಗೆ ದೇವರು ಯಾವ ಸ್ಥಾನವನ್ನ ನೇಮಿಸಿರ್ತಾರೋ, ಯಾವ ಒಂದು ಪ್ಲೇಸ್ ಅನ್ನ ಕೊಟ್ಟಿರ್ತಾರೋ ಅಲ್ಲಿ ದೇವರು ಏನ್ ಮಾಡ್ತಾರೆ? ಸ್ಥಿರಪಡಿಸತಕ್ಕಂಥ ದೇವರು ಆಗಿದ್ದಾರೆ. ಇಲ್ಲಿ ಹಿಜ್ಕೀಯ ರಾಜನನ್ನ ಕೇಳುವಂತ ಸಮಯದಲ್ಲಿ ನಿನ್ನ ಆಶ್ರಯ ಯಾರು ಅಂತಂದ್ರೆ ಆ ವ್ಯಕ್ತಿ ಹೇಳ್ತಾರೆ, ನನ್ನ ಆಶ್ರಯ ಪ್ರಾರ್ಥನೆ ಕೋಣೆ, ನನ್ನ ಆಶ್ರಯ ನಾನು ನಂಬಿರತಕ್ಕಂಥ ಜೀವ ಸ್ವರೂಪನಾಗಿರತಕ್ಕಂಥ ಒಂದು ದೇವರೇ ಎಂಬುದಾಗಿ. ಹಲ್ಲೆಲೂಯಾ. ತನ್ನ ಜೀವಿತದಲ್ಲಿ ಒಂದು ಪರಿಸ್ಥಿತಿಯಲ್ಲಿ, ತನ್ನ ಜೀವಿತದ ಪರಿಸ್ಥಿತಿ ಕೆಟ್ಟದಾಗಿರತಕ್ಕಂಥ ಒಂದು ಸಮಯದಲ್ಲಿ, ತನ್ನ ಜೀವಿತದಲ್ಲಿ ಯಾವುದು ಒಳ್ಳೆ ರೀತಿಗೆ ನಡೀತಲ್ಲ ಅನ್ನತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಒಂದು ಸ್ತ್ರೀ ಸತ್ಯವೇದದಲ್ಲಿ ಹೇಳ್ತಾರೆ ಏನಂತಂದ್ರೆ, ನನ್ನ ದೇವರೇ ನಿನ್ನ ದೇವರು, ಹಲ್ಲೆಲೂಯಾ, ನಿನ್ನ ಜನರೇ ನನ್ನ ಜನರೇ ಎಂಬುದಾಗಿ. ಯಾರು ಆಕೆ ಅಂತಂದ್ರೆ ಮೋವಾಬಿನ ಸ್ತ್ರೀ ಆಗಿರತಕ್ಕಂಥ ರೂತಳು ತನ್ನ ಅತ್ತೆ ಆಗಿರತಕ್ಕಂಥ ನಹೋಮಿನ ನೋಡಿ ಹೇಳ್ತಕ್ಕಂಥ ಮಾತು ಈ ಪ್ರಕಾರವಾಗಿದೆ. ಅಂದ್ರೆ ಮೋವಾಬ್ ದೇಶದಲ್ಲಿ ರೂತಳು ಬದುಕಿ ಬಾಳಿದಂತ ಆ ದೇಶದಲ್ಲಿ, ಅವಳು ಹುಟ್ಟಿ ಬೆಳೆದಂತ ಆ ದೇಶದಲ್ಲಿ ಅಲ್ಲಿ ಬೇರೆ ದೇವರುಗಳು ಇಲ್ಲವಾ ಅಂತ ಪ್ರಶ್ನೆ ಕೇಳಿದ್ರೆ ಖಂಡಿತವಾಗಿಯೂ ಮೋವಾಬ್ಯರಿಗೆ ಅನೇಕ ದೇವರುಗಳಿದ್ದಾರೆ. ಅವೆಲ್ಲ ಇದ್ರೂ ಕೂಡ ಆಕೆ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ತನ್ನ ಅತ್ತೆಗೆ ಹೇಳ್ತಕ್ಕಂಥ ಮಾತು ಏನಿದೆ, ನಿನ್ನ ದೇವರೇ ನನ್ನ ದೇವರು, ನಿನ್ನ ಜನರೇ ನನ್ನ ಜನರು ಎಂಬುದಾಗಿ. ಅಂದ್ರೆ ರೂತಲೆ ನೀನು ಯಾವತ್ತು ಇಸ್ರಾಯೇಲ್ ದೇವರನ್ನ ನೀನು ನಂಬಿ ಬಂದಿದ್ಯೋ ಆ ಇಸ್ರಾಯೇಲ್ ದೇವರು ಏನ್ ಮಾಡುವಂತವರಾಗಿದ್ದಾರೆ ಅಂತಂದ್ರೆ, ನೀನು ಇಸ್ರಾಯೇಲ್ ದೇವರನ್ನ ನಂಬಿ ಬಂದ ಕಾರಣ ಆ ಇಸ್ರಾಯೇಲ್ ದೇವರು ನಿನ್ನ ಜೀವಿತವನ್ನ ಆತನು ಜವಾಬ್ದಾರಿಯಾಗಿ ತೆಗೆದುಕೊಳ್ತಾ ಇದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ದೇವರು ಸಾಮಾನ್ಯವಾದ ದೇವರಲ್ಲ. ಆಕೆ ನಿರ್ಧಾರವನ್ನ ನೋಡಿ ಆಕೆಯ ಸಂಪೂರ್ಣವಾದ ಜವಾಬ್ದಾರಿನ ದೇವರು ತೆಗೆದುಕೊಂಡ್ರು ಎಂಬುದಾಗಿ. ಆಕೆ ನಿರ್ಧಾರ ಬಹಳ ದೊಡ್ಡದಾಗಿತ್ತು. ಏನಂತಂದ್ರೆ ನಿನ್ನ ದೇವರೇ ನನ್ನ ದೇವರು. ಆ ನಿರ್ಧಾರ ಇವಾಗ ಸ್ವಲ್ಪ ಹೊತ್ತು ಮಾತ್ರ ಬಂತು, ನಾಳೆ ದಿನಕ್ಕೆ ಬದಲಾಗುತ್ತೆ, 1 ವರ್ಷ ಆದ್ಮೇಲೆ ಚೇಂಜ್ ಆಗುತ್ತೆ, ಆ ರೀತಿಗಳ ಆಕೆ ಬಹಳ ದೃಢವಾಗಿ ನಿರ್ಧಾರ ತೆಗೆದುಕೊಂಡಿದ್ದಾಳೆ. ಏನಂತಂದ್ರೆ ನಿನ್ನ ದೇವರೇ ನನ್ನ ದೇವರು, ನಿನ್ನ ಜನರೇ ನನ್ನ ಜನರು. ನೀನು ಎಲ್ಲಿ ಹೋಗ್ತೀಯೋ ಅಲ್ಲಿ ನಾನು ಬರ್ತೀನಿ, ನೀನ್ ಎಲ್ಲಿ ಇರ್ತೀಯೋ ನಾನು ಇರ್ತೀನಿ, ನಿನಗೆ ಎಲ್ಲಿ ಸಮಾಜ ಆಗುತ್ತೋ ನನಗೂ ಅಲ್ಲೇ ಆಗ್ಲಿ ಎಂಬುದಾಗಿ. ಯಾವಾಗ ಆ ಮಾತನ್ನ ಆಕೆ ರೂತಳು ಹೇಳ್ತಳೋ ಆಕೆ ಇಸ್ರಾಯೇಲ್ ದೇವರ ರೆಕ್ಕೆಗಳ ನೆರಳಿಗೆ ಬಂದ್ಲು ಎಂಬುದಾಗಿ ಸತ್ಯವೇದ ಹೇಳ್ತದೆ. ಒಂದು ಸಾರಿ ಆ ವಾಕ್ಯವನ್ನು ಓದೋಣ. ರೂತಳ ಗ್ರಂಥ 2ನೇ ಅಧ್ಯಾಯ 12ನೇ ವಾಕ್ಯ. ರೂತು ಗ್ರಂಥ 2వ ಅಧ್ಯಾಯ 12వ ವಚನ. 2ನೇ ಅಧ್ಯಾಯ 12ನೇ ವಾಕ್ಯ. ಎರಡನೇ ಅಧ್ಯಾಯ 12ನೇ ವಾಕ್ಯ. ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವನು ನಿನಗೆ ಉಪಕಾರ ಮಾಡಲಿ. ನೀನು ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದಿಯೋ ಆ ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂದು ಉತ್ತರ ಕೊಟ್ಟನು. ಬೋವಾಜನು ರೂತಳು ಇಸ್ರಾಯೇಲ್ ದೇವರ ನಂಬಿಕೊಂಡು ಬಂದಿರೋ ಕಾರಣ ಆ ವ್ಯಕ್ತಿ ಹೇಳ್ತಿದ್ದಾನೆ, ರೂತಳಿಗೆ ಕಾಣದಿರತಕ್ಕಂಥ ಒಂದು ವಿಷಯ ಬೋವಾಜನಿಗೆ ಕಾಣ್ತದೆ. ಏನಂತಂದ್ರೆ, ನೀನು ಯಾವಾತನ ರೆಕ್ಕೆಯ ಮರೆಯನ್ನ ಆಶ್ರಯಿಸಿಕೊಂಡು ಬಂದಿದ್ಯೋ ಆತ ನಿನಗೆ ಪ್ರತಿಫಲವನ್ನ ಕೊಡ್ಲಿ ಅಂದಾಗ. ಅಂದ್ರೆ ರೂತಳೆ ನೀನು ಬಂದಿರುವಂತದ್ದು ಸುಮ್ಮನೆ ಅಲ್ಲ, ಸಾಮಾನ್ಯವಾಗಿ ಅಲ್ಲ, ಸಾಧಾರಣವಾಗಿ ಅಲ್ಲ. ನಿನ್ನ ಒಂದು ತಲೆಯ ಮೇಲೆ ಏನಿದೆ ಅಂದ್ರೆ ಇಸ್ರಾಯೇಲ್ ದೇವರ ರೆಕ್ಕೆಯ ನೆರಳಿದೆ ಎಂಬುದಾಗಿ. ಹಲ್ಲೆಲೂಯಾ. ನಿನ್ನ ನಿರ್ಧಾರ ಆ ಪ್ರಕಾರವಾಗಿತ್ತು. ನಿನ್ನ ನಿರ್ಧಾರ ಇಸ್ರಾಯೇಲ್ ದೇವರನ್ನ ನಾನು ನಂಬಿ ಜೀವಿಸ್ತೇನೆ ಎಂಬುದಾಗಿತ್ತು. ಅದಕ್ಕೋಸ್ಕರ ಇಸ್ರಾಯೇಲ್ ದೇವರು ಏನ್ ಮಾಡುವಂತವರಾಗ್ತಾರೆ, ನಿನ್ನ ಸಂಪೂರ್ಣವಾದ ಜವಾಬ್ದಾರಿನ ಆತನು ತೆಗೆದುಕೊಂಡಿದ್ದಾನೆ.
ಅದರ ಕಾರಣ ಏನಾಗ್ತದಂದ್ರೆ ನಿನ್ನ ಅಲ್ಲೂಯ್ಯ ಇಸ್ರಾಯೇಲ್ ದೇವರ ರೆಕ್ಕೆಯ ಕೆಳಗಡೆ ಇನ್ನು ಮುಂದೆಗಡೆ ನಿನ್ನ ಜೀವಿತ ನಡೆಯುವಂತದ್ದಾಗಿದೆ. ಇಲ್ಲಿವರೆಗೂ ನಿನ್ನ ಜೀವಿತದಲ್ಲಿ ಏನೇನೆಲ್ಲ ನೀನು ಕಳೆದುಕೊಂಡಿದ್ಯೋ ಅಥವಾ ನಿನ್ನ ಪರಿಸ್ಥಿತಿ ಯಾವ ರೀತಿಯಾಗೆಲ್ಲ ಕೆಟ್ಟದಾಗಿತ್ತೋ ಅದೆಲ್ಲವನ್ನ ನೀನು ಯಾವಾಗ ಇಸ್ರಾಯೇಲ್ ದೇವರ ಮೇಲೆ ನಂಬಿಕೆ ಇಟ್ಟು ಬಂದಿರೋ ಕಾರಣ ಆತನ ಒಂದು ರೆಕ್ಕೆಗಳ ನೆರಳಲ್ಲಿ ಆತ ನಿನ್ನ ಭದ್ರಪಡಿಸುವಂತವನಾಗಿದ್ದಾನೆ. ಈ ಮುಂಜಾನೆ ವೇಳೆಯಲ್ಲಿ ನಾವು ಈ ಪ್ರಕಾರವಾಗಿ ದೇವ ಸಂಸ್ಥೆ ಹೇಳ್ಬೇಕು. ಬೋವಜನು ರೂತಳನ್ನ ನೋಡಿ ಹೇಳಿದ ಪ್ರಕಾರ ದೇವರು ನಿನಗೆ ಪ್ರತಿಫಲ ಕೊಡ್ತಾರೆ ಎಂಬುದಾಗಿ, ದೇವರ ರೆಕ್ಕೆಯ ನೆರಳು ನಿನ್ನ ಸಂರಕ್ಷಿಸ್ತದೆ ಎಂಬುದಾಗಿ ರೂತಳನ್ನ ನೋಡಿ ಅಲ್ಲೆಲೂಯ್ಯ ಆ ಒಂದು ಬೋವಜನು ಹೇಳಿದ ಪ್ರಕಾರವಾಗಿ ಈ ಮುಂಜಾನೆ ವೇಳೆಯಲ್ಲಿ ದೇವರು ನಮ್ಮನ್ನು ನೋಡಿ ಹೇಳುವಂತವರಾಗಿದ್ದಾರೆ. ನಾವು ಏನು ದೇವರ ನಂಬ್ಕೊಂಡು ಕೆಲಸ ಕಾರ್ಯಗಳಿಗೆ ಹೋಗ್ಲಿ, ದೇವರ ನಂಬ್ಕೊಂಡು ನಾವು ಯಾವುದೇ ಒಂದು ಕಾರ್ಯ ಕೆಲಸಗಳಿಗೆ ಹೋಗಿ ಬರೋದಾದ್ರೂ ಕೂಡ ಆ ಒಂದು ರೂತಳ ಜೀವಿತದಲ್ಲಿದ್ದಂತ ದೇವರ ರೆಕ್ಕೆಯ ನೆರಳು ನಾವು ಅದೇ ರೀತಿಯಾಗಿ ದೇವರ ನಂಬಿ ಬಂದಿರುವ ಕಾರಣ ನಮ್ಮನ್ನ ಕೂಡ ಅದು ಸಂರಕ್ಷಿಸುತ್ತದೆ ಎಂಬುದಾಗಿ, ರೂತಳನ್ನ ಯಾವ ಒಂದು ಇಸ್ರಾಯೇಲ್ ದೇವರ ರೆಕ್ಕೆಯ ನೆರಳು ಆಕೆನ ಸಂರಕ್ಷಿಸಿ ಆಕೆಯ ಜೀವಿತದಲ್ಲಿದ್ದಂತ ಪರಿಸ್ಥಿತಿನ ಬದಲಾಯಿಸಿತು, ಆಕೆಗೆ ಒಂದು ಉತ್ತಮವಾದ ಒಂದು ಜೀವಿತವನ್ನ ರೂಪಿಸಿ ಕೊಟ್ರು. ಆ ಪ್ರಕಾರವಾಗಿ ನೀನ್ ನಂಬಿ ಬಂದಿರತಕ್ಕಂಥ ದೇವರು ರೂತಳನ್ನ ಕೈ ಬಿಡಲಿಲ್ಲ ಅನ್ನೋದು ನಿಜಾನೇ ಆದ್ರೆ ನಿಮ್ಮ ಜೀವಿತವನ್ನ ಕೂಡ ಆತನು ಕೈ ಬಿಡೋದಿಲ್ಲ ಎಂಬುದಾಗಿ. ರೂತಳ ಜೀವಿತ ಎಂತದ್ದು, ಚಿಕ್ಕ ವಯಸ್ಸಿಗೆ ಆಕೆ ಏನಾಗಿದ್ಲು, ಆಕೆ ವಿಧವೆ ಆಗಿದ್ದಂತ ಸತ್ಯವಿದೆ ಇರುತ್ತೆ. ಆದ್ರೆ ಯಾವಾಗ ಅಲ್ಲೆಲೂಯ್ಯ ನವೋಮಿಯ ದೇವರನ್ನು ನಂಬಿಕೊಂಡು ಅಲ್ಲೆಲೂಯ್ಯ ಆ ದೇವರ ರೆಕ್ಕೆಯ ಕೆಳಗಡೆ ನನ್ನ ಆಶ್ರಯನ ಹೊಂದುತ್ತೀನಿ ಎಂಬುದಾಗಿ ರೂತಳು ಬಂದು ಆ ಬಂದ ಕಾರಣ ಏನಾಯ್ತು ಅಂದ್ರೆ ಸತ್ಯವೇದ ಬರೆಯುತ್ತೆ ಆಕೆಯ ಜೀವಿತವನ್ನ ದೇವರು ಬದಲಾಯಿಸಿದ್ರು. ಅಷ್ಟು ಮಾತ್ರ ಅಲ್ಲ, ಇಸ್ರಾಯೇಲ್ ವಂಶದಲ್ಲಿ ಅಲ್ಲೆಲೂಯ್ಯ ರೂತಳ ಹೆಸರು ಕೂಡ ಬಂತು ಎಂಬುದಾಗಿ, ರೂತಳ ಹೆಸರು ಸೇರಿಸಲ್ಪಡ್ತು ಎಂಬುದಾಗಿ. ನಾವು ಇವತ್ತು ದೇವರ ರೆಕ್ಕೆಯ ಕೆಳಗಡೆ ನಾವು ಆಶ್ರಯದಲ್ಲಿ ಇರೋದಾದ್ರೆ, ಆ ಆಶ್ರಯದಲ್ಲಿ ನಾವು ತಂಗೋದಾದ್ರೆ ದೇವರು ನಮ್ಗೆ ಹೇಳುವಂತವರಾಗಿದ್ದಾರೆ. ಅದೇನಂತಂದ್ರೆ ದುರಾತ್ಮವು ಅಲ್ಲೆಲೂಯ್ಯ ದುಷ್ಟ ಆತ್ಮವು ದುಷ್ಟ ಶಕ್ತಿಗಳು ನಮ್ಮನ್ನ ಮುಟ್ಟೋದಿಲ್ಲ ಎಂಬುದಾಗಿ. ನೀವು ಪ್ರಾರ್ಥನೆ ಮಾಡುವಾಗ ಹೇಳಿ ಏನಂತಂದ್ರೆ ಯಾವ ಕೇಡು ನನಗೆ ಸಂಭವಿಸೋದಿಲ್ಲ, ಉಪದ್ರವ ನನ್ನ ಗುಡಾರದ ಸಮೀಪಕ್ಕೆ ಬರೋದಿಲ್ಲ. ಯಾವಾಗೆಲ್ಲ ನಮ್ಮ ಜೀವಿತದಲ್ಲಿ ಅಲ್ಲೆಲೂಯ್ಯ ಕೆಟ್ಟ ಆಲೋಚನೆಗಳು ಬರ್ತದೋ ಅಥವಾ ಕೆಟ್ಟದೇನೋ ಸಂಭವಿಸುತ್ತೆ ಎಂಬುದಾಗಿ ನಮ್ಗೆ ಅನ್ನಿಸುವಾಗ ಅದನ್ನ ಆ ಥಾಟ್ಸ್ ಗಳನ್ನ ತೆಗೆದಾಕಿ ಏನ್ ಮಾಡಿ ಅಂತಂದ್ರೆ ಆ ಒಂದು 91ನೇ ಕೀರ್ತನೆ ಹೇಳಿದ ಪ್ರಕಾರವಾಗಿ ಅಲ್ಲೆಲೂಯ್ಯ ಏನಂದ್ರೆ ಯಾವ ಕೇಡು ನನಗೆ ಸಂಭವಿಸೋದಿಲ್ಲ, ಉಪದ್ರವವು ನನ್ನ ಗುಡಾರದ ಸಮೀಪಕ್ಕೆ ಬರೋದಿಲ್ಲ, ಏಕೆಂದ್ರೆ ದೇವರ ರೆಕ್ಕೆಯ ನೆರಳಲ್ಲಿ ದೇವರು ನಮ್ಮನ್ನ ತಂಗಿಸಿದ್ದಾರೆ ಎಂದಾಗೆ. ರೂತಳನ್ನೇ ದೇವರು ಅನಾಥಳಾಗಿ ಬಿಡಲಿಲ್ಲ ಅಂತಂದ್ರೆ ಖಂಡಿತವಾಗಿ ಮುಂಜಾನೆ ವೇಳೆಯಲ್ಲಿ ದೇವರು ಹೇಳ್ತಾರೆ ನಿಮ್ಮನ್ನ ಕೂಡ ಆತನು ಅನಾಥನಾಗಿ ಬಿಡೋದಿಲ್ಲ. ರೂತಳಿಗೆ ಯಾವ ರೀತಿಗೆ ದೇವರ ಕೃಪೆ ಸಿಕ್ತೋ ಆ ಪ್ರಕಾರವಾಗಿ ದೇವರ ಕೃಪೆ ನಮ್ಮನ್ನ ಕೂಡ ಆತನ ರೆಕ್ಕೆಗಳ ನೆರಳಲ್ಲಿ ತಂಗಿಸುವಾಗೆ ದೇವರ ಕೃಪೆ ಕೂಡ ನಮ್ಮ ಮೇಲೆ ಬರ್ತದೆ ಎಂದಾಗಿ. ಕೊನೆಯದಾಗಿ ಒಂದು ವಾಕ್ಯವನ್ನು ಓದಿ ಪ್ರಾರ್ಥನೆ ಮಾಡೋಣ. ಮಲಾಕಿ ಗ್ರಂಥ 4ನೇ ಅಧ್ಯಾಯದ 7ನೇ ವಾಕ್ಯ, ಇದನ್ನು ಓದಿ ಪ್ರಾರ್ಥನೆ. మలాకి గ్రంథము 4వ అధ్యాయం 2వ వచనం. మలాకి ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೂ ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನುಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು. ಇಗೋ ಆ ದಿನವು ಬರುತ್ತಿದೆ, ಒಲೆಯಂತೆ ಉರಿಯುತ್ತಿದೆ. ಸಕಲ ಅಹಂಕಾರಿಗಳು ದುಷ್ಕರ್ಮಿಗಳು ಹುಟ್ಟಿನಂತಿರುವರು. ಬರುತ್ತಿರುವ ಆ ದಿನವು ಅವರಿಗೆ ಅಗ್ನಿ ಪ್ರಳಯವಾಗುವುದು, ಗುಡರೆಂಬೆಗಳಾವುದನ್ನು ಉಳಿಸದು. ಹಲ್ಲೆಲೂಯ. ಅವ 1ನೇ ವಾಕ್ಯದಲ್ಲಿ ಓದುವ ಸಮಯದಲ್ಲಿ ಹಲ್ಲೆಲೂಯ ಆ ಒಂದು ದೇವರ ದಿನ ಬರ್ತಾ ಇದೆ. ಬರುವಾಗ ಸಕಲ ಅಹಂಕಾರಿಗಳು ದುಷ್ಕರ್ಮಿಗಳು ಒಟ್ಟಿನಂತೆ ಏನಾಗ್ತದಂದ್ರೆ ಆ ಒಂದು ಅಗ್ನಿ ಪ್ರಳಯದ ರೀತಿಯಲ್ಲಿ ದುಷ್ಟರಿಗೆ ದುಷ್ಕರ್ಮಿಗಳಿಗೆ ಆ ದಿನ ದಂಡನೆಯ ದಿನ. 2ನೇ ವಾಕ್ಯದಲ್ಲಿ ಹೇಳುವ ಹಾಗೆ ಯಾರೆಲ್ಲ ನನ್ನ ನಾಮದಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದರೋ ಅವರಿಗೆ ದೇವರ ಸೂರ್ಯನು ಸ್ವಸ್ಥತೆಯನ್ನುಂಟು ಮಾಡತಕ್ಕಂತ ಕಿರಣಗಳುಳ್ಳವನಾಗಿ ಮೂಡ್ತಾನೆ ಎಂಬುದಾಗಿ. ಅಂದ್ರೆ ಯಾರು ದೇವರ ರೆಕ್ಕೆ ನೆರಳಿಗೆ ಬರ್ತಾರೋ ಅವರ ಜೀವಿತದಲ್ಲಿ ಸ್ವಸ್ಥತೆ ಕೂಡ, ಅವರ ಜೀವಿತದಲ್ಲಿ ರೋಗ ಸೌಖ್ಯವನ್ನ ಕೂಡ ದೇವರು ಕೊಡ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ಹೇಳುತ್ತೆ. ಅಷ್ಟು ಮಾತ್ರ ಅಲ್ಲ, ನಾವು ದೇವರ ನಂಬಿ ಬಂದಿರೋ ಕಾರಣ ಆ ವಾಕ್ಯ ಹೇಳುತ್ತೆ ನಿನ್ನ ಜೀವಿತದಲ್ಲಿ ನೀತಿ ಸೂರ್ಯನು ಉದಯಿಸಿ ಬರ್ತಾನೆ ಎಂಬುದಾಗಿ. ನೀತಿ ಸೂರ್ಯನು ನಮ್ಮ ಜೀವಿತದಲ್ಲಿ ಉದಯಿಸಿ ಬರ್ತಾನೆ ಎಂಬುದಾಗಿ. ನಮ್ಮ ಜೀವಿತದಲ್ಲಿ ಮುಳುಗಿರತಕ್ಕಂಥದ್ದು ಎಲ್ಲ ಈ ಸಂದೇಶ ಬರೆಯುವಾಗ ಈ ರೀತಿಯಾಗಿ ದೇವರು ಹೇಳ್ತಾ ಇದ್ರು ಏನಂದ್ರೆ ಮುಳುಗಿರತಕ್ಕಂಥ ಪ್ರತಿ ಒಂದನ್ನ ಆ ನೀತಿ ಸೂರ್ಯನ ಏನ್ ಮಾಡ್ತಾರೆ ಅಂದ್ರೆ ಮತ್ತೆ ಉದಯಿಸ್ತಾ ಇದ್ದಾನೆ ಎಂಬುದಾಗಿ. ಆ ಒಂದು ಯಾಕೋಬನ ಜೀವಿತದಲ್ಲಿ ನೋಡುವಾಗ ಸತ್ಯವೇದ ಬರೆಯುತ್ತೆ ಅವ್ರು ಯಾವಾಗ ರಾತ್ರಿ ಕನಸನ್ನ ಕಂಡು
ಬೆಳಗ್ಗೆ ಎದ್ದು ಅದಕ್ಕೆ ಎಣ್ಣೆ ಹುಯ್ದು ಅಲ್ಲಿ ದೇವರ ಹತ್ರ ಒಂದು ಅರಿಕೆನ ಮಾಡಿ ಹೋದ್ನು. ಅಲ್ಲೆಲೂಯ, ಅವನ ಜೀವಿತದಲ್ಲಿ ಅವತ್ತು ಉದಯಿಸಿದ ಸೂರ್ಯ ಮತ್ತೆ ಅಲ್ಲೆಲೂಯ ಅವನ ಜೀವಿತದಲ್ಲಿ ಅವತ್ತು ಆ ಉದಯಿಸಿದಂತ ಒಂದು ಸೂರ್ಯ 20 ವರ್ಷಗಳಾಗುತ್ತೆ. ಅವನು ಹೋಗ್ತಾನೆ, ಮಾವನ ಮನೆಗೆ ಹೋಗ್ತಾನೆ, ಅವನ ಎಲ್ಲ ಸಂಪತ್ತನ್ನ ರೆಡಿ ಮಾಡ್ಕೊಳ್ತಾನೆ. ಮತ್ತೆ ಆ ಸೂರ್ಯ ಅವನ ಜೀವಿತದಲ್ಲಿ ಯಾವಾಗ ಉದಯಿಸ್ತು ಅಂತ ಸತ್ಯವೇದ ಕೇಳಿದ್ರೆ ಹೇಳುತ್ತೆ, ಬೆತೇಲ್ನಲ್ಲಿ ಮುಳುಗಿದಂತ ಸೂರ್ಯ ಪೆನುವೇಲಲ್ಲಿ ಮತ್ತೆ ಅವನ ಜೀವಿತದಲ್ಲಿ ಉದಯಿಸಿ ಬಂತು ಎಂಬುದಾಗಿ. ಅದಕ್ಕೆ ದೇವರು ಹೇಳ್ತಾರೆ, ನೀತಿ ಸೂರ್ಯನು ನಿಮ್ಮ ಜೀವಿತದಲ್ಲಿ, ಆ ನೀತಿ ಸೂರ್ಯನು ಉದಯಿಸಿ ಬರ್ತಾ ಇದ್ದಾನೆ. ಅಲ್ಲೆಲೂಯ, ಮುಳುಗಿರತಕ್ಕಂತ ಪ್ರತಿಯೊಂದನ್ನ ನಮ್ಮ ಜೀವಿತದಲ್ಲಿ ಆತನ ಏನ್ ಮಾಡ್ತಾನೆ ಅಂದ್ರೆ, ಮುಳುಗಿರುವಂತ ಎಲ್ಲವನ್ನ ಉದಯಿಸ್ಲಿಕ್ಕೋಸ್ಕರ ಮುಳುಗಿರುವಂತ ಎಲ್ಲದು ಉದಯಿಸಿ ಬರ್ತದೆ. ಕಾರಣ ಏನಂತಂದ್ರೆ, ನೀತಿ ಸೂರ್ಯನು ಉದಯಿಸಿ ಬರ್ತದೆ. ನೀತಿ ಸೂರ್ಯನು ಯಾಕೆ ಉದಯಿಸಿ ಬರಬೇಕು ಅಂತಂದ್ರೆ, ನೀತಿ ಸೂರ್ಯನು ಉದಯಿಸಿ ಬರುವಂತದ್ದು ನಮ್ಮ ಜೀವಿತದಲ್ಲಿ ನೀತಿನ ತರಲಿಕ್ಕೆ ಎಂಬುದಾಗಿ. ನಮ್ಮ ಜೀವಿತದಲ್ಲಿ ಅನೀತಿ ನಡೀಲಿಕ್ಕೆ ಆತನು ಬಿಟ್ಟುಕೊಡೋದಿಲ್ಲ. ನಮ್ಮ ಜೀವಿತದಲ್ಲಿ ಅನ್ಯಾಯ ನಡೀಲಿಕ್ಕೆ ಬಿಟ್ಟುಕೊಡೋದಿಲ್ಲ. ಕಾರಣ ಇಷ್ಟೇ, ನೀನು ಇಸ್ರಾಯೇಲ್ ದೇವರ ರೆಕ್ಕೆಯ ನೆಲನ ಆಶ್ರಯಿಸಿಕೊಂಡು ಬಂದಿದ್ಯಾ ಎಂಬುದಾಗಿ ಈ ಮುಂಚಾನೆ ದೇವರು ಹೇಳುವಂತವರಾಗಿದ್ದಾರೆ. ಅಲ್ಲೆಲೂಯ, ನವೋಮಿಯ ಒಂದು ದೇವರನ್ನ ರೂತಳು ಆಶ್ರಯಿಸಿಕೊಂಡು ಬಂದಾಗ, ರೂತಳ ಜೀವಿತದಲ್ಲಿ ನೋಡ್ತೀವಿ, ಆ ರೂತಳು ಇಸ್ರಾಯೇಲಿಗೆ ಬಂದಾಗ, ಅಲ್ಲೆಲೂಯ, ಇಸ್ರಾಯೇಲ್ ವಂಶದಲ್ಲಿ ಸೇರಿದಾಗ ರೂತಳ ಒಂದು ಸಂತಾನದಿಂದ ವಾಕ್ಯ ಬರೆಯುತ್ತೆ ಏನಂದ್ರೆ, ರಾಜರು ಬರ್ತಾರೆ ಎಂಬುದಾಗಿ. ರಾಜರು ಮಾತ್ರ ಅಲ್ಲ, ರೂತಳ ಸಂತಾನದಿಂದ ಬರುವಂತದ್ದು ನಮ್ಮ ದೇವರು, ಲೋಕ ರಕ್ಷಕನು, ಯೂದಾ ಗೋತ್ರದ ಸಿಂಹ. ಅಲ್ಲೆಲೂಯ, ಆ ನಮ್ಮ ದೇವರು ಅದೇ ರೂತಳ ವಂಶದಿಂದ ಬಂದರು ಎಂಬುದಾಗಿ. ಅಂದ್ರೆ ಒಂದು ಸ್ತ್ರೀ ಇಸ್ರಾಯೇಲ್ ದೇವರ ನಂಬಿ ನಾನು ಬರ್ತೇನೆ ಎಂಬುದಾಗಿ ನಿರ್ಧಾರ ತೆಗೆದುಕೊಂಡು ಆ ನಿರ್ಧಾರಕ್ಕೆ ತಕ್ಕ ಸರಿಯಾಗಿ ನಿಂತ ಕಾರಣ, ಅಲ್ಲೆಲೂಯ, ಆಕೆ ಗರ್ಭದಿಂದ ಲೋಕ ರಕ್ಷಕನು ಆಕೆಯ ಸಂತಾನದಿಂದ ಬಂದನು ಎಂಬುದಾಗಿ. ಅದರ ಅರ್ಥ ಏನಂತಂದ್ರೆ, ಎಲ್ಲರಿಗೂ ಮಾದರಿಯಾಗತಕ್ಕಂತ ಒಂದು ಅಭಿಷೇಕ. ಯೇಸು ಕ್ರಿಸ್ತ ದೇವರು ಹೇಳ್ತಾರಲ್ಲ, ಏನಂತಂದ್ರೆ, ನನ್ನ ಹೆಜ್ಜೆಯ ಜಾಡಿನ ನೀವೇನ್ ಮಾಡಿ ನಡೀರಿ, ನಾನ್ ನಿಮ್ಗೆ ಏನಾಗ್ತೇನೆ, ಮಾದರಿನ ತೋರಿಸಿ ಹೋಗ್ತೇನೆ. ರೂತಳು ಇಸ್ರಾಯೇಲ್ ದೇವರ ನಂಬಿ ಬಂದಿದ್ದ ಪ್ರಕಾರ ಆಕೆ ಅನೇಕ ಜನರಿಗೆ ಒಂದು ತಾಯಿಯಾಗಿ ಮಾದರಿಯಾಗಿ ದೇವರು ಆಕೆ ಜೀವಿತವನ್ನ ರೂಪಿಸಿಕೊಟ್ರು, ಆ ಪ್ರಕಾರವಾಗಿ ನಿಲ್ಲಿಸಿದ್ರು ಎಂಬುದಾಗಿ ಈ ಮುಂಚಾನೆಗಳಲ್ಲಿ ಪ್ರಾರ್ಥನೆ ಮಾಡೋಣ. ಏನು ಅಂತಂದ್ರೆ, ಅಲ್ಲೆಲೂಯ, ನೀತಿಯ ಸೂರ್ಯನು ನಮ್ಮ ಜೀವಿತದಲ್ಲಿ ಉದಯಿಸಿ ಬರ್ತಾರೆ ಎಂಬುದಾಗಿ. ನೀತಿಯ ಸೂರ್ಯನು ನಮ್ಮ ಜೀವಿತದಲ್ಲಿ ಉದಯಿಸಿ ಬರ್ಲಿ ಎಂಬುದಾಗಿ. ಶತ್ರು ನಿಮ್ಮನ್ನ ಕೇಳ್ಬೋದು, ನಿಮ್ಮ ಆಶ್ರಯ ಯಾರು ಎಂಬುದಾಗಿ. ನಿನಗೆ ಯುದ್ಧಕ್ಕೆ ಬೇಕಾಗಿರತಕ್ಕಂತ ಬಲ ಇಲ್ಲ, ನಿನಗೆ ಜ್ಞಾನ ಇಲ್ಲ, ಆಲೋಚನೆ ಇಲ್ಲ, ನೀನು ಹೇಗೆ ನನ್ನ ಜಯಿಸಕ್ಕೆ, ಹೇಗೂ ನನ್ನ ಜಯಿಸಕ್ ಆಗುದಿಲ್ಲ ಅಂತ ಶತ್ರು ಕೇಳುವಾಗ ನಾವು ಹಿಜ್ಕೀಯ ರಾಜನ ರೀತಿಯಲ್ಲಿ ಹೇಳ್ಬೋದು, ಏನಂತಂದ್ರೆ, ನನ್ನ ಆಶ್ರಯ ಪ್ರಾರ್ಥನೆ ಆಗಿದೆ ಎಂದಾಗಿ. ನನ್ನ ಆಶ್ರಯ ಜೀವ ಸ್ವರೂಪನಾಗಿರುವ ಯೆಹೋವ ದೇವರಾಗಿದ್ದಾರೆ. ನನ್ನ ಆಶ್ರಯ ಇಸ್ರಾಯೇಲ್ ದೇವರ ರೆಕ್ಕೆಯ ನೆರಳಾಗಿದೆ. ನನ್ನ ಜೀವಿತದಲ್ಲಿ ನೀತಿ ಸೂರ್ಯನು ಉದಯಿಸಿ ಬರ್ತಾರೆ ಎಂಬುದಾಗಿ. ದೇವರು ನನಗೆ ಸುವರ್ಣ ಅವಕಾಶವನ್ನ ತರ್ತಾರೆ ಎಂಬುದಾಗಿ. ದೇವರು ಯೆಹೋಶುವನಿಗೆ ಗೋಲ್ಡನ್ ಚಾನ್ಸ್ ಅನ್ನ ತಂದ ಪ್ರಕಾರವಾಗಿ ನನಗೂ ಕೂಡ ನನ್ನ ದೇವರು ಅವಕಾಶಗಳನ್ನ ತರ್ತಾರೆ ಎಂಬುದಾಗಿ. ನನ್ನ ದೇವರು ಯಾರು ಎಂಬುದಾಗಿ ಆತನು ತೋರ್ಪಡಿಸ್ತಾರೆ ಎಂಬುದಾಗಿ. ಕಾರಣ ನಾನು, ಅಲ್ಲೆಲೂಯ, ನಂಬಿ ಬಂದಿರುವಂತದ್ದು ಇಸ್ರಾಯೇಲ್ ದೇವರಾಗಿದೆ ಎಂಬುದಾಗಿ. ನಾನು ನಂಬಿ ಬಂದಿರುವಂತದ್ದು ಜೀವ ಸ್ವರೂಪನಾಗಿರತಕ್ಕಂತ ಯೇಸು ಕ್ರಿಸ್ತನಾಗಿದ್ದಾನೆ. ಅದರಿಂದ ಶತ್ರು ನನ್ನ ಏನೇ ಪ್ರಶ್ನೆ ಕೇಳಿದ್ರು, ನನ್ನ ಆಶ್ರಯ ಪ್ರಾರ್ಥನೆ ಕೋಣೆ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧ ಉಳ್ಳತಕ್ಕಂಥ ತಂದೆ, ಈ ಮುಂಜಾನೆ ವೇಳೆ ಕೇಳಿಸಿರುವಂತ ಈ ಸಂದೇಶಕ್ಕಾಗಿ ಸ್ತೋತ್ರ. ನಿಮ್ಮ ಕರಗಳಿಗೆ ಸ್ವಾಮಿ ಅಪ್ಪ ಸ್ತೋತ್ರ. ಈ ಮುಂಜಾನೆ ವೇಳೆ ಒಪ್ಪಿಸಿಕೊಡ್ತಕ್ಕಂಥ ಪ್ರತಿಯೊಬ್ಬ ನಿನ್ನ ಕರಗಳಿಗೆ ಅವರ ಜೀವಿತದಲ್ಲಿ ನೀತಿ ಸೂರ್ಯನು ಉದಯಿಸಿ ಬರಲಿ ಎಂಬುದಾಗಿ. ಮುಳುಗಿರತಕ್ಕಂಥ ಪ್ರತಿಯೊಂದು ಉದಯಿಸಿ ಬರಲಿ ಎಂಬುದಾಗಿ. ನೀತಿ ಮಾಡತಕ್ಕಂಥ ಸೂರ್ಯ, ಅನ್ಯಾಯವಾಗದನ್ನ ತಡೆಯತಕ್ಕಂಥ ಒಂದು ಸೂರ್ಯ, ನೀತಿ ಸೂರ್ಯನು ದೇವರೇ ಯಾಕೋಬನ ಜೀವಿತದಲ್ಲಿ ಉದಯಿಸಿ ಬಂದ ಹಾಗೆ ಅಪ್ಪ, ಮಾಲಾಗಿ 4ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಹೇಳಿದ ಹಾಗೆ ಸ್ವಾಮಿ, ಸ್ವಸ್ಥತೆ ಮಾಡತಕ್ಕಂಥ ಆ ಸೂರ್ಯನ ಕಿರಣಗಳು ದೇವರ ರಾಜ, ಆ ಸ್ವಸ್ಥತೆ ಮಾಡತಕ್ಕಂಥ ದೇವರ ಹಸ್ತ ಅಪ್ಪ, ನೀತಿಯನ್ನ ಕೊಡತಕ್ಕಂಥ ದೇವರ ಒಂದು ಸಾನ್ನಿಧ್ಯ ನಿನ್ನ ಮಕ್ಕಳ ಜೀವನದಲ್ಲಿ ಇಳಿದು ಬರಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಶತ್ರು ಹೇಳ್ಬೋದು, ನಿನ್ನ ಹಾಗೆ ಅನೇಕ ಜನರನ್ನ ನಾನು ಜಯಿಸಿದ್ದೇನೆ ಎಂಬುದಾಗಿ, ನಿನ್ನ ಹಾಗೆ ಅನೇಕ ಜನರನ್ನ ನಾನು ಗೆದ್ದು ಬಂದಿದ್ದೇನೆ, ನಿನ್ನ ಕೂಡ ನಾನು ಜಯಿಸ್ತೇನೆ ಎಂಬುದಾಗಿ, ನಿನ್ನ ನಾನು ಸೋಲಿಸ್ತೇನೆ ಎಂಬುದಾಗಿ ಶತ್ರು ಹೇಳುವಾಗ ಸ್ವಾಮಿ ಅಪ್ಪ, ಕೃಪೆ ಇವರ ಮೇಲೆ ಇರೋ ಕಾರಣ, ದೇವರ ಅಭಿಷೇಕ ಇವರ ತಲೆ ಮೇಲೆ ಇರೋ ಕಾರಣ, ಇವರು ಸೋಲನ್ನ ಕಾಣದ ಹಾಗೆ ಜಯದ ದೇವರು ಜಯದಲ್ಲಿ ನಡೆಸಿ ಎಂಬುದಾಗಿ ಸ್ವಾಮಿ. ನೀನು ಜಯದ ದೇವರಾಗಿದ್ದೀರ ಸ್ವಾಮಿ. ಯಾಕಂದ್ರೆ ನಿನ್ನ ಮಕ್ಕಳ ಯುದ್ಧವನ್ನು ನೀನೇ ತೆಗೆದುಕೊಂಡು ಸ್ವಾಮಿ ಯುದ್ಧ ಮಾಡಿ ಜಯ ಕೊಡುವ ದೇವರಾಗಿದ್ರ. ಆ ಪ್ರಕಾರವಾಗಿ ಯುದ್ಧವು ನಮ್ಮದಲ್ಲ, ಯುದ್ಧವು ಯೆಹೋವನಾಗಿದೆ. ದೇವರು ನಮಗೆ ಜಯವನ್ನು ಕೊಡುವಂತವರಾಗಿದ್ದಾರೆ. ನಿನ್ನ ಮಕ್ಕಳ ಜೀವನದಲ್ಲಿ ಯಾವ ವಿಷಯದಲ್ಲಿ ಅವರು ಸೋಲನ್ನ ಕಾಣುವಂತ ಪರಿಸ್ಥಿತಿಯಲ್ಲಿ ಇದ್ದಾರೋ, ಬಲಹೀನತೆಯಲ್ಲಿದ್ದಾರೋ, ಆ ಎಲ್ಲ ಬಲಹೀನತೆಗಳು ತೆಗೆಯಲ್ಪಟ್ಟು ಸ್ವಾಮಿ ಅಪ್ಪ ಜಯವನ್ನ ಕೊಡು ಎಂಬುದಾಗಿ. ಶತ್ರುವಿಗೆ ಸೋಲುಂಟಾಗಲಿ, ನಿನ್ನ ಮಕ್ಕಳಿಗೆ ಜಯ ಉಂಟಾಗಲಿ ಎಂಬುದಾಗಿ ಈ ಪ್ರಾರ್ಥನೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಾ ನಜ್ಜ ರೀತಿಯ ಯೇಸು ಕ್ರಿಸ್ತನ ಹೆಸರನ್ನೇ ಪ್ರಾರ್ಥಿಸಿಕೊಳ್ಳುತ್ತೇವೆ ತಂದೆ.